ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಯೂನಿವರ್ಸಿಂದ ನಿಮ್ಮ ಲೈಫಿಗೆ, ನಿಮ್ಮ ಜೀವನಕ್ಕೆ ಏನೆಲ್ಲ ಸಂದೇಶಗಳು ಸಿಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ನಿಮ್ಮೆಲ್ಲರ ಪ್ರೀತಿಗೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಓಕೆ, ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಿಮ್ಮ ಮುಂದೆ 3 ಫೈಲ್ಗಳನ್ನು, 3 ಚಿತ್ರಗಳು ನಿಮಗಿಲ್ಲಿ ಕಾಣಿಸ್ತಾ ಇದೆ. 3 ಫೈಲ್ಗಳಿದೆ ಅಲ್ವಾ. ಮೊದಲನೇದಾಗಿ ಕೀ ಚಿತ್ರ ಇದೆ, ಎರಡನೇದು ಚಂದ್ರ, ಮೂರನೇದು ಬಟರ್ಫ್ಲೈ ಚಿಟ್ಟೆ. ಓಕೆ, ಇಲ್ಲಿ ನಿಮಗೆ ಯಾವ ಒಂದು ಫೈಲ್ ತುಂಬ ಅಟ್ರಾಕ್ಟ್ ಆಗುತ್ತೆ, ಯೂನಿವರ್ಸ್ ನಿಮಗೆ ಯಾವ ಒಂದು ಫೈಲಲ್ಲಿ ನಿಮಗೆ ಸಂದೇಶವನ್ನು ಇಟ್ಟಿದ್ದಾರೆ, ತುಂಬ ಅಟ್ರಾಕ್ಟ್ ಆಗ್ತಿದೆ, ನಿಮ್ಮ ಇಂಟ್ಯೂಷನ್ ಯಾವ ಒಂದು ಪಿಕ್ನ ಆರಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಬೇಕಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ನಿಲ್ಲಿಸ್ಬಿಟ್ಟು ನಿಮ್ಮ ಮನಸ್ಸನ್ನು ಸ್ವಲ್ಪ ಶಾಂತ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವ ಫೈಲ್ ತುಂಬ ಆಕರ್ಷಿಸುತ್ತೆ ಆ ಒಂದು ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇರಲಿ. ನಿಮ್ಮ ಇಂಟ್ಯೂಷನ್ ಯಾವ ಒಂದು ಫೈಲ್ನ ಚೂಸ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಹೇಳತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ನೀವೆಲ್ಲರೂ ಕೂಡ ನಿಮ್ಮ ಇಷ್ಟವಾದ ಆಯ್ಕೆಯ, ನಿಮ್ಮ ಇಂಟ್ಯೂಷನ್ ಹೇಳಿರುವಂಥ ಚಿತ್ರಗಳು ಏನಿದೆ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ಯಾರೆಲ್ಲ ಕೀ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ, ನಿಮಗೆ ಇಲ್ಲಿ ಬರ್ತಿರೋಂಥ ರೀಡಿಂಗ್ ಬಂದು ಕೀ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡವರು ತುಂಬ ದಿನದಿಂದ ಯಾವುದೋ ಒಂದು ಭಾವನೆನ ಮನಸ್ಸಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀರಾ, ಜೀವನ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಬರ್ತಿರೋಂಥ ಒಂದು ಎನರ್ಜಿ ಬಂದು ಇಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಪರ್ಸ್ನಲಿ ನಿಮಗೆ, ನೀವೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತೀರಾ, ಒಳ್ಳೆಯದನ್ನು ಬಯಸ್ತೀರಾ, ಹೆಲ್ಪ್ ಮಾಡ್ತೀರಾ, ಖುಷಿ ಕೊಡ್ತೀರಾ. ಆದರೆ ನಿಮ್ಮನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಈ ಒಂದು ಫೀಲಿಂಗ್ ನಿಮಗೆ ತುಂಬ ಕಾಡ್ತಾ ಇದೆ. ಓಕೆನಾ, ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋಂಥ ಫೀಲಿಂಗ್ ತುಂಬ ಕಾಡ್ತಾ ಇರೋವಂಥದ್ದು. ಯಾಕೆ ಈ ಥರ ಫೀಲಿಂಗ್ ಅಂತ ಹೇಳಿದ್ರೆ, ನೀವೆಲ್ಲರಿಗೂ ಖುಷಿ ಕೊಡ್ತೀರಾ, ಬಟ್ ಬೇರೆಯವರಿಂದ ನಿಮಗೆ ಸಿಗಬೇಕಿದ್ರೆ ಅದು ದುಃಖನೇ ಸಿಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಫೀಲಿಂಗ್ನ ನೀವು ಇಲ್ಲಿ ತುಂಬ ಮಾಡ್ತಾ ಇದ್ದೀರಾ. ಹಾಗೆ ಇಲ್ಲಿ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದಷ್ಟು ಮಾತುಕತೆ ಇಲ್ಲದೇನೆ ಮಾತಾಡಬೇಕು ಅನ್ನೋಂಥ ಕೆಲವೊಂದಷ್ಟು ವಿಷಯಗಳು, ಹಾಗೆ ಮಾತಾಡದೆ ಉಳಿದಿರುವಂಥ ಕೆಲವೊಂದಷ್ಟು ನೋವುಗಳು ನಿಮ್ಮ ಜೀವನದಲ್ಲಿದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಡಿಸಿಷನ್ ತಗೊಳ್ಬೇಕು, ನಿರ್ಧಾರ ತಗೊಳ್ಬೇಕು ಅನ್ನೋಂಥ ಸಮಯದಲ್ಲೆಲ್ಲ ನಿಮಗೆ ತುಂಬ ಕನ್ಫ್ಯೂಷನ್ ಕಾಡ್ತಾ ಇದೆ. ಇಲ್ಲಿ ಈ ಒಂದು ವಿಷಯದ ಬಗ್ಗೆ ನಾನು ನಿರ್ಧಾರ ತಗೊಳ್ತೀನಿ ಅನ್ನೋ ಟೈಮಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್, ಇದನ್ನ ಮಾಡ್ಲೋ ಅದನ್ನ ಮಾಡ್ಲೋ ಅಥವಾ ತಗೊಂಡ್ಲೋ ಬೇಡವೋ, ಈ ನಿರ್ಧಾರ ತಗೊಂಡ್ರೆ ಏನಾಗ್ಬಿಡುತ್ತೋ ಸಮಥಿಂಗ್. ನಿಮಗಿಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕನ್ಫ್ಯೂಷನ್ ಅನ್ನೋವಂಥದ್ದು ಸ್ಟ್ರಾಂಗ್ ಆಗಿ ಎನರ್ಜಿಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಈ ಎಲ್ಲ ಗೊಂದಲಗಳು, ಈ ಎಲ್ಲ ವಿಷಯಗಳು ನಿಮ್ಮ ಲೈಫಲ್ಲಿ ತುಂಬ ದಿನದಿಂದ ನಡೀತಾ ಇದೆ. ಇಲ್ಲಿ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ದೇ ಇರುವಂಥದ್ದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದಷ್ಟು ನೋವುಗಳಿರ್ಬೋದು, ಅಥವಾ ನಿರ್ಧಾರ ತಗೊಳ್ಬೇಕಿದ್ರೆ ಗೊಂದಲಗಳಾಗುವಂಥದ್ದು, ಈ ಎಲ್ಲ 3 ವಿಷಯಗಳು ನಿಮ್ಮ ಲೈಫಲ್ಲಿ ತುಂಬ ದಿನ ನಡ್ಕೊಂಡು ಬರ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಈ ಫಸ್ಟ್ ಫೈಲಿನ ಈ ಕೀ ಚಿತ್ರವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವೀಗ ಬದಲಾಗಬೇಕಾಗಿರುವಂಥ ಸಮಯ ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ ಸಮಯ ನಿಮಗೆ ಹತ್ತಿರದಲ್ಲಿ ಬಂದಿದೆ, ಆ ಸಮಯ ಬಂದಿದೆ ನಿಮಗೆ, ನೀವು ಬದಲಾಗಬೇಕು ಅನ್ನೋಂಥ ಸಮಯ ಇವಾಗ ನಿಮಗೆ ಬಂದಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಂದಷ್ಟು ಸತ್ಯಗಳು ಹೊರ ಬರ್ತಾ ಇದೆ. ಹಾಗೆಯೇ ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇರೋವಂಥದ್ದು, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಫಸ್ಟ್ ಫೈಲ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಕೀ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡವರಿಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು, ಒಬ್ಬ ವ್ಯಕ್ತಿ, ಯಾವುದೋ ಒಂದು ವ್ಯಕ್ತಿ ನಿಮ್ಮ ಮುಂದೆ ತಮ್ಮ ನಿಜವಾದಂಥ ಒಂದು ಮುಖವನ್ನ ತೋರಿಸ್ತಾ ಇದ್ದಾರೆ, ಅವರ ನಿಜ ಸ್ವರೂಪವನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಇದರಿಂದ ನಿಮಗೆ ನೋವು ಆಗಬಹುದು ಅನ್ನೋಂಥ ಒಂದು ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ಆದರೆ ಅದು ನಿಮ್ಮ ಒಂದು ಮುಕ್ತಾಯಕ್ಕೆ ಆರಂಭ ಆಗಿದೆ.
ಓಕೆನಾ? ನಿಮ್ಮ ಮುಕ್ತಾಯಕ್ಕೆ ಈ ಒಂದು ಆರಂಭ ಅನ್ನುವಂಥದ್ದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಮುಂದಿನ ದಿನದಲ್ಲಿ ಮನಸ್ಸಿಗೆ ಒಂದಷ್ಟು ಶಾಂತಿ ಸಿಗ್ತಾ ಇದೆ. ಹಾಗೆ ನಿಮ್ಮ ಮೌಲ್ಯವನ್ನ ಅರಿಯುವಂತ ಸಮಯ ನಿಮಗೆ ಹತ್ರ ಬರ್ತಿದೆ. ಹೊಸ ಹೊಸ ಅವಕಾಶಗಳು ರಿಲೇಶನ್‌ಶಿಪ್ ಅಲ್ಲೂ ಅಷ್ಟೇನೆ, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಜಾಬ್ ರಿಲೇಟೆಡ್ ಅಲ್ಲೂ ಕೂಡ ಹೊಸವಾದಂತ ಅವಕಾಶಗಳು, ಅಪಾರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಇಲ್ಲಿ ಯೂನಿವರ್ಸ್ ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಿಗ್ ಮಾತ್ರ ಬರ್ತಿರುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಬಂದ್ಬಿಟ್ಟು, ನೀವ್ ಯಾವುದೇ ಕಾರಣಕ್ಕೂ ತಪ್ಪಾಗಿಲ್ಲ. ಇಲ್ಲಿ ನಿಮಿಗ್ ಅನಿಸ್ತಿದೆ ಅಲ್ವಾ, ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ದಿದ್ದಾಗ ನಾನೇ ತಪ್ಪೇನೋ, ನಂದೇ ಸರಿ ಇಲ್ವೇನೋ ಅನ್ನೋದು ನಿಮಿಗ್ ಈ ತರ ಪ್ರಶ್ನೆಗಳು ಬರ್ತಾ ಇದೆ. ಸೊ ಇಲ್ಲಿ ಎನರ್ಜಿ ಬರ್ತಿದೆ, ನಿಮ್ಮ ತಪ್ಪೇನೂ ಇಲ್ಲ. ನೀವು ಮೌನವಾಗಿದ್ದೀರಿ ಅಷ್ಟೇ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಸೆಕೆಂಡ್ ಪೈಲ್, ಯಾರು ಚಂದ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ನಿರೀಕ್ಷೆ ಮತ್ತು ಸಹನೆಯ ಮಧ್ಯೆ ಎಲ್ಲೋ ಒಂದ್ ಕಡೆ ಸಿಗಾಕೊಂಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನೀವು ಇಲ್ಲಿ ಓಕೆ, ಒಂದು ವ್ಯಕ್ತಿಯ ಉತ್ತರಕ್ಕೋಸ್ಕರ ಇಲ್ಲಿ ಕಾಯ್ತಾ ಇದ್ದೀರಾ. ಅವ್ರು ನಿಮಗೆ ಏನ್ ಆನ್ಸರ್ ಕೊಡ್ಬಹುದು, ಅಥವಾ ಒಂದು ವ್ಯಕ್ತಿಯ ಒಂದು ನಿರ್ಧಾರಕ್ಕಾಗಿರ್ಬೋದು, ಅಥವಾ ಕೆಲವೊಂದು ಇಲ್ಲಿ ಎನರ್ಜಿ ನೋಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವುದೋ ಒಂದು ಉತ್ತರ ಸಿಗ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇನ್ನೊಂದು ಇಲ್ಲಿ ಒಂದು ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂತದ್ದು. ಒಂದು ನಿರ್ಧಾರ ನಿಮ್ಮ ಲೈಫನ್ನ ಬದಲಾಯಿಸತ್ತೆ. ಒಬ್ಬ ವ್ಯಕ್ತಿಯ ಉತ್ತರಕ್ಕೋಸ್ಕರ ನೀವಿಲ್ಲಿ ಕಾಯ್ತಾ ಇದ್ದೀರಾ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಮನಸ್ಸು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಭಯದಿಂದ ಹಿಂದೆ ಸರಿತಿರುವಂತ ಒಂದು ಎನರ್ಜಿ ಬರ್ತಿದೆ. ಯಾವುದೋ ಒಂದು ವಿಷಯದಲ್ಲಿ ನೀವು ಹಿಂದೆ ಸರಿತಿದ್ದೀರಾ, ಯಾವುದೋ ಒಂದು ಭಯ ನಿಮಗೆ ಕಾಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಆದ್ರೆ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ, ನೀವು ಯಾವ್ದಾದ್ರು ಒಂದು ರಿಲೇಶನ್‌ಶಿಪ್ ಅಲ್ಲಿ ಅಥವಾ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ನೀವು ಇವಾಗ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಯೋಚಿಸ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ತಮ್ಮ ಭಾವನೆಗಳನ್ನ ಇಲ್ಲಿ ನಿಮ್ಮ ಎದುರಿಗೆ ಒಪ್ಕೊಳ್ತಾ ಇಲ್ಲ. ಆ ಭಾವನೆಗಳನ್ನ ಒಪ್ಕೊಳ್ಲಿಕ್ಕೆ ಅವ್ರು ಸಿದ್ಧರಿಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಓಕೆ, ಈ ಒಂದು ನಿಮ್ಮಿಬ್ರ ಮಧ್ಯೆ ಏನಾದ್ರು, ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಏನಾದ್ರು ಬ್ರೇಕಪ್ ಆಗಿದೆ ಅಥವಾ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ, ಇದು ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ. ಈ ಡಿಸ್ಟೆನ್ಸ್ ಆಗಿರ್ಬೋದು, ಈ ಬ್ರೇಕಪ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಟೆಂಪ್ರವರಿ ಅನ್ನುವಂತ ಒಂದು ಎನರ್ಜಿ ಬರ್ತಿದೆ. ಶೀಘ್ರದಲ್ಲೇ ಆದಷ್ಟು ಬೇಗ ಈ ಒಂದು ಚಂದ್ರನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಲ್ವಾ, ನಿಮ್ಮ ಪರ್ಸನ್ ಇಂದ ಅಂದ್ರೆ ನಿಮ್ಮ ವ್ಯಕ್ತಿಯಿಂದ ಒಂದು ಆದಷ್ಟು ಬೇಗ ಒಂದು ಕರೆ ಅಥವಾ ಒಂದು ಸಂದೇಶವನ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಒಂದು ಮುಖಾಮುಖಿಯಾದಂತ ಒಂದು ಮಾತುಕತೆ, ಕಮ್ಯುನಿಕೇಶನ್ ನಿಮ್ಮಿಬ್ರ ಮಧ್ಯೆ ಬರ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದ್ರೆ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಒಂದು ಎನರ್ಜಿ ಯೂನಿವರ್ಸ್ ಇಂದ ಸಿಗ್ತಿರುವಂತ ಮೆಸೇಜ್ ಬಂದು, ನೀವು ನಿಮ್ಮ ಮೌಲ್ಯವನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಳ್ಬೇಡಿ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಶಾಂತಿಗೆ ಅಡ್ಡಿಯಾಗುವಂತ ಯಾವುದೇ ಒಂದನ್ನು ಕೂಡ ಹಿಡಿದಿಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಬಿಟ್ಬಿಡಿ. ನಿಮ್ಮ ಶಾಂತಿಗೆ ಅದು ತುಂಬಾ ಅಡ್ಡಿ ಕೊಡ್ತಾ ಇದೆ, ನಿಮ್ಮ ಮನಃಶಾಂತಿನೇ ಹಾಳು ಮಾಡ್ತಿದೆ ಅಂತ ಹೇಳಿದ್ರೆ, ಅದ್ಯಾವುದನ್ನು ಕೂಡ ನೀವು ಬಲವಂತವಾಗಿ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಲೈಫಲ್ಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಅಂಡ್ ಥರ್ಡ್ ಒನ್, ಮೂರನೇದು ಇಲ್ಲಿ ಚಿಟ್ಟೆ, ಬಟರ್‌ಫ್ಲೈನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಓಕೆ, ಬಟರ್‌ಫ್ಲೈ ಅಂತ ಹೇಳಿದ್ರೇನೆ ಇಲ್ಲಿ ಒಂದು ಬದಲಾವಣೆ, ಒಂದು ಹೊಸ ಆರಂಭ. ಇಲ್ಲಿ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಇಲ್ಲಿ ಕಂಬಳಿ ಹುಳದಿಂದ ಬಟರ್‌ಫ್ಲೈ ಚಿಟ್ಟೆ ಆಗ್ಬೇಕು ಅಂತ ಹೇಳಿದ್ರೆ ಸುಮಾರಷ್ಟು ಪ್ರೊಸೀಜರ್‌ನ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಆ ಎಲ್ಲಾ ಪ್ರೊಸೀಜರ್ ನಿಮ್ಮ ಲೈಫಲ್ಲಿ ನಡೆದು ಈಗೊಂದು ಬದಲಾವಣೆಯ ಹಂತದಲ್ಲಿದ್ದೀರಾ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೀವನಕ್ಕೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂತದ್ದು, ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ. ಓಕೆ. ಕೆಲವೊಂದಷ್ಟು ಅಧ್ಯಾಯಗಳು ಮುಗಿದು ಹೊಸ ಆರಂಭವನ್ನ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಒಂದಷ್ಟು ಹಳೆಯ ನೋವುಗಳನ್ನು ಇಲ್ಲಿ ನೀವು ಬಿಟ್ಟು ಮುಂದೆ ಹೋಗ್ಬೇಕಾಗಿರುವಂತ ಸಮಯನೂ ಕೂಡ ಹತ್ರದಲ್ಲಿದೆ ಅನ್ನುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಹಾಗೇನೆ ಇಲ್ಲಿ ಹೊಸ ದಾರಿ ನಿಮ್ಮನ್ನ ನಿಮಿಗೋಸ್ಕರ ವೆಯ್ಟ್ ಮಾಡ್ತಿರುವಂಥದ್ದು, ಹೊಸ ದಾರಿ ನಿಮ್ಮನ್ನ ಕಾಯ್ತಾ ಇದೆ. ಅದನ್ನ ನೀವು ಬರಮಾಡ್ಕೊಳ್ಲಿಕ್ಕೆ ನೀವು ಸಿದ್ಧ ಆಗಿದ್ದೀರಾ. ಕೆಲವೊಂದಷ್ಟು ಹಳೆಯ ನೋವುಗಳನ್ನ ಬಿಟ್ಟು ಮುಂದೆ ಸಾಗ್ತಾ ಹೊಸ ದಾರಿಯನ್ನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಹೊಸ ದಾರಿ ನಿಮಿಗೋಸ್ಕರ ಕಾಯ್ತಾ ಇದೆ. ಅದನ್ನ ನೀವು ಬರಮಾಡ್ಕೊಳ್ಲಿಕ್ಕೆ, ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿ ಆಗಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಆಗಿ ಬರ್ತಿರುವಂಥದ್ದು, ಓಕೆ, ನೀವು ಕೆಲವೊಂದಷ್ಟು ಫಿಯರ್‌ಗಳು, ಅಂದ್ರೆ ನೀವು ಭಯಪಟ್ಟಿದ್ದಂತ ಕೆಲವೊಂದಷ್ಟು ನಿರ್ಧಾರವೇ ನಿಮ್ಮ ಜೀವನಕ್ಕೆ ಅದು ಸುಂದರವಾಗಿಸ್ತಾ ಇದೆ. ಕೆಲವೊಂದಷ್ಟು ನಿರ್ಧಾರಗಳನ್ನ ನೀವು ತಗೊಳ್ಬೇಕಿದ್ರೆ ಭಯ ಪಟ್ಟಿದ್ರಿ.
ಆ ಭಯವನ್ನೇ ನೀವು ನಿಮ್ಮ ಜೀವನವನ್ನ ಸುಂದರವಾಗಿಸ್ತಾ ಇದೆ ಆ ಭಯಗಳು ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಇಲ್ಲಿ ಹಳೆಯ ಸಂಬಂಧ ಆಗ್ಲಿ ಅಥವಾ ಕೆಲಸ ಆಗಿರ್ಲಿ, ಕೆಲಸದ ವಿಷಯದಲ್ಲಾಗಿರ್ಲಿ, ಇದೆಲ್ಲದ್ರಿಂದನೂ ಕೂಡ ಹೊರ ಬರ್ತಾ ಇದ್ದೀರಾ. ಕೆಲವೊಂದಷ್ಟು ನಿಮಗೆ ಬೇಡದೇ ಇರುವಂತ ಸಂಬಂಧದಲ್ಲಿ ನೀವೆಲ್ಲೋ ಒಂದ್ ಕಡೆ ಕಷ್ಟಪಟ್ಟು ಇದ್ರಿ. ಫ್ರೆಂಡ್‌ಶಿಪ್ ಆಗಿರ್ಬೋದು ಅಥವಾ ಸಂಬಂಧದಲ್ಲೇ ಆಗಿರ್ಬೋದು. ಆ ಹಳೆಯ ಸಂಬಂಧಗಳನ್ನ ಮುಕ್ತಪಡಿಸಿ ಅಂದ್ರೆ ಅಲ್ಲಿಗೆ ಅದನ್ನ ಎಂಡ್ ಮಾಡ್ಬಿಟ್ಟು, ಹಾಗೆ ಕೆಲ್ಸದಲ್ಲೂ ಕೂಡ ಅಷ್ಟೇ ನೀವು ಕೆಲಸ ಮಾಡ್ತಿರೋ ಸ್ಥಳದಲ್ಲೂ ನೀವು ಕಷ್ಟಪಟ್ಟು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರಿ ಅಥವಾ ನಿಮ್ಮ ಕೆಲಸದ ಸಮಯದಲ್ಲಿ ಅಥವಾ ಅಂದ್ರೆ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸೊ ಆ ಎಲ್ಲಾ ವಿಷಯಗಳನ್ನ ನೀವು ಬಿಟ್ಟು ನೀವು ಹೊರ ಬರ್ತಾ ಇದ್ದೀರಾ. ಸಮಥಿಂಗ್ ಬಟರ್‌ಫ್ಲೈ ಅಂತ ಹೇಳಿದೇನೆ ನಾನು ಹೇಳ್ದೆ ಅಲ್ವಾ? ಒಂದು ಹೊಸ ಆರಂಭ, ಒಂದು ಹೊಸ ಜೀವನವನ್ನ ನೋಡುವಂಥದ್ದು. ಸೊ ಆ ರೀತಿಯಾಗಿ ಇಲ್ಲಿ ನಿಮ್ಮ ಎನರ್ಜಿ ಬರ್ತಿದೆ. ಅಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು ಹೊಸ ವ್ಯಕ್ತಿ ಅಥವಾ ಹೊಸ ಅವಕಾಶ ಅಥವಾ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಇದೆ. ಅಂಡ್ ನಿಮ್ಮ ಮೇಲೆ ನೀವು ಹೆಮ್ಮೆ ಪಡುವಂತ ಸಮಯ ಹತ್ರದಲ್ಲಿದೆ ಅನ್ನುವಂಥ ಒಂದು ಎನರ್ಜಿ ಬರ್ತಾ ಇದೆ. ಅಂಡ್ ಇಲ್ಲಿ ನೀವ್ ಯಾವುದೇ ಕಾರಣಕ್ಕೂ ಹಿಂದೆ ನಿಮ್ ಲೈಫಲ್ಲಿ ಏನ್ ನೋಡಿದ್ರಲ್ವಾ ಕಷ್ಟ ಸಮಯಗಳನ್ನ ಏನೆಲ್ಲ ನೋಡಿದ್ರಿ, ಅದ್ಯಾವುದೇ ಕಾರಣಕ್ಕೂ ಹಿಂತಿರುಗಬೇಡಿ ಮತ್ತೆ. ನೀವು ಒಂದ್ಸಲ ಮುಂದೆ ಬಂದಾದ್ಮೇಲೆ ಹೆಜ್ಜೆನ ಮುಂದಿಟ್ಟಾದ್ಮೇಲೆ ಮತ್ತೆ ಹಿಂದಿಡುವಂತ ಕೆಲಸವನ್ನ ಮಾಡ್ಬೇಡಿ. ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡ್ಬಾರ್ದು. ಮುಂದೆ ಬಂದಿದ್ದೀರಾ, ಮುಂದೆನೆ ಸಾಗ್ತಾ ಹೋಗಿ ಅನ್ನುವಂತ ಒಂದು ಎನರ್ಜಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಮತ್ತೆ ಟರ್ನ್ ಆಗಿ ಹಿಂದಿನ ವಿಷಯಗಳನ್ನ ಮತ್ತೆ ರಿಪೀಟ್ ಮಾಡುವಂತ ಕೆಲಸಗಳನ್ನ ಮಾಡ್ಬೇಡಿ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಓವರ್ ಆಲ್ ಆಗಿ ಈ 3 ಪೈಲಿಗೆ ಓವರ್ ಆಲ್ ಆಗಿ ಬರ್ತಿರುವಂತ ಏಂಜೆಲ್ ಅಂಡ್ ಯೂನಿವರ್ಸ್ ಗೈಡೆನ್ಸ್ ಬಂದ್ಬಿಟ್ಟು ನಿಮ್ಮ ಜೀವನ ಏನೇ ಇದ್ರೂ ಅದು ನಿಮ್ ಕೈಯಲ್ಲಿದೆ. ಓಕೆನಾ? ಇಲ್ಲಿ ಮೌನದಿಂದ, ಭಯದಿಂದ ಅಥವಾ ಕನ್ಫ್ಯೂಷನ್ ಇಂದ ನಿಮ್ಮ ಕೆಲವೊಂದಷ್ಟು ಸತ್ಯಗಳು ನಿಮಗೆ ಕಾಣಿಸ್ದೇ ಇರ್ಬೋದು. ಕಣ್ಣಿಗೆ ಕಾಣಿಸಿದ್ರು ಕೂಡ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಒಂದ್ ಎನರ್ಜಿ ಬರ್ತಿರೋದು ನಿಮ್ಮ ಸತ್ಯ ನಿಮಗೆ ದೊಡ್ಡದು. ಅದೇ ನಿಮಗೆ ತುಂಬಾ ನಿಮ್ಮ ಜೀವನನ ಬದಲಾಯಿಸುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ ನೀವು ಅಲರ್ಟ್ ಆಗಿರಿ. ನಿಮ್ ಲೈಫಲ್ಲಿ ಏನಾಗ್ತಿದೆ, ಏನ್ ಆಗ್ತಾ ಇಲ್ಲ, ಕೆಲವೊಂದು ಎಲ್ಲಾ ವಿಷಯದ ಬಗ್ಗೆನೂ ಗಮನವನ್ನ ಕೊಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸ್ತೀರಾ. ಐ ಚೂಸ್ ಮೈ ಸೆಲ್ಫ್, ಐ ಚೂಸ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಅನ್ನ ಹಾಕ್ಬಿಟ್ಟು ರೀಡಿಂಗ್ ಅಲ್ಲಿ ಬಂದಿರುವಂತ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಅಷ್ಟೇನೆ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಇನ್ನಷ್ಟು ಪಾಸಿಟಿವ್ ರೀಡಿಂಗ್, ಪಾಸಿಟಿವ್ ಎನರ್ಜಿ ಜೊತೆಗೆ. ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.